ಏನಕ್ಕ ಕೂಗಾಡ್ಕೊಂಡೆಲ್ಲ ಏನಕ್ಕ ಕೋತಿಗಳ ತರ ಎಲ್ಲ ಕಚ್ಕೊಂಡ್ ನೀವು ಸಂಜಾನೆ ಥೋನೆ ಥಾನೀನೇ ನಾನು ಅವತುಂಬಕ ತಾನೆ ಅಂಬಿಲಂಬಾನೋ. ಸೀಟ್ ಬೆಲ್ಟ್ ಹಾಕೊಳ್ಳಿ ಮೇಡಮ್. ಹಲೋ. ಹಾಂ ನಮಸ್ತೆ ಡಾಕ್ಟ್ರೇ. ಹಾಂ ಚೆನ್ನಾಗಿದ್ದೀರಾ ಡಾಕ್ಟ್ರೇ? ನಮ್ಮ ಅಜ್ಜಿ ಹೆಂಗಿದ್ದಾರೆ ಡಾಕ್ಟ್ರೇ? ಅಯ್ಯೋ ದಯವಿಟ್ಟು ನೋಡಿ ಡಾಕ್ಟ್ರೆ, ಸ್ವಲ್ಪ ಅವ್ರೇನಾರು ಆರೋಗ್ಯ ಚೆನ್ನಾಗಾಗಿ ಇದಾಗ್ಬಿಟ್ರೆ ನನ್ನ ಲೈಫೇ ಸೆಟ್ಲ್ ಆಗ್ಬಿಡ್ತದೆ. ಹಾಂ ನಿಮಗೂ ಗೊತ್ತಲ್ಲ, ಸಿಕ್ಕಾಬಿಟ್ಟೆ ಸಾಲ ಬೇರೆ ಮಾಡ್ಕೊಂಬಿಟ್ಟಿದ್ದೀನಿ ಬೆಟ್ಟಿಂಗ್ ಗಾಡಿ. ಅದಕ್ಕೆ ಅವ್ರದ್ದು ಕಿಡ್ನಿ ಒಂದು ಅದು ರೆಡಿ ಆಗ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಜೀವ ಬಂದ್ಬಿಟ್ರೆ ನಮ್ಮ ಲೈಫೇ ಸೆಟ್ಲ್ ಆಗ್ಬಿಡ್ತದೆ. ಹಾಂ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಡಾಕ್ಟ್ರೆ ನಾನು. ಕಿಡ್ನಿ ಕೊಡೋರು ಯಾರು ಇದ್ರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲ ಈ ಕೂಲಿ ಇವ್ರನ್ನ ಎಲ್ಲರನ್ನ ಕೇಳಿದೆ. ಯಾರು ನೋಡಿದ್ರು ಇಲ್ಲಪ್ಪ ಕೊಡಲ್ಲ, ನಮಗೆ ಕಿಡ್ನಿ ಕೊಟ್ಬಿಟ್ಟು ನಾವೇನ್ ಮಾಡೋಣ ಆಮೇಲೆ ಅಂತಾರೆ. ನನ್ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಹೆಂಡ್ರು ಮಕ್ಳವ್ರೆ, ನಾನ್ ಬದುಕ್ಬೇಕಪ್ಪ ಸ್ವಾಮಿ. ಸರಿ ಡಾಕ್ಟ್ರೆ ಆಯ್ತು. ಹಾಂ ಹಾಂ ನಮ್ಮ ಅಜ್ಜಿ ಒಬ್ರು ಇದಾರೆ ಮೇಡಮ್, ಅವ್ರಿಗೆ ಸಡನ್ ಆಗಿ ಅನಾರೋಗ್ಯ ಆಗೋಯ್ತು. ಹಂಗಾಗಿ ಅವ್ರ ಕಿಡ್ನಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆಯಂತೆ. ಅವ ಬರೀ ಮಟನ್ ಚಿಕನ್ ತಿಂದು ಕಿಡ್ನಿ ಹೋಗ್ಬಿಟ್ಟೈತೆ, ಅನ್ಕಾನ್ಸಸ್ ಆಗ್ಬಿಟ್ಟವ್ರೆ. ಈಗ ಕಿಡ್ನಿ ಚೆನ್ನಾಗಿ ಆದ್ರೇನೆ ಅವರು ರೆಡಿ ಆಗೋದು, ಅವ್ರಿಗೆ ನೀವು ಯಾರು ಅಂತ ಗೊತ್ತಾಗೋದು, ಇವ್ರ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅಂತ ಗೊತ್ತಾಗೋದು ಅಂತಂದ್ಬಿಟ್ಟು ಡಾಕ್ಟ್ರ್ ಹೇಳ್ತವ್ರೆ. ಹಂಗಾಗಿ ಈ ಕಿಡ್ನಿದು ಒಂದು ತಲೆನೋವು ಆಗ್ಬಿಟ್ಟು ನಾವು ಹುಡ್ಕಾಡಿ ಯಾರು ಕೇಳಿದ್ರು ಕೊಡ್ತಾ ಇಲ್ಲ ಕಿಡ್ನಿ. ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ನಿಮ್ಮ ಕಡೆ ಯಾರು ಇದ್ದಾರೆ ಮೇಡಮ್ ಕೊಡೋಂಥವ್ರು? ಹಳ್ಳಿ ಕಡೆ ಎಲ್ಲಾರು ಇರ್ತಾರಣ್ಣ ಮೇಡಮ್, ಈ ಕಷ್ಟದಲ್ಲಿರೋರು. ಅವ್ರು ಯಾರು ಇದ್ರೆ ದುಡ್ಡು ಕೊಡ್ತೀವಿ ಮೇಡಮ್ ಬೇಕಂತ. ನಿಮ್ಮ ಹೆಸರು? ಸ್ವಾತಿ. ಬ್ಲಡ್ ಗ್ರೂಪ್ ಯಾವ್ದು ಮೇಡಮ್? ಎ ಪಾಸಿಟಿವ್. ಅಣ್ಣ ಎ ಪಾಸಿಟಿವ್. ಎ ಪಾಸಿಟಿವ್. ಈಗ ಅವ್ರನ್ನ ನಾವು ಕೇಳಕ್ಕಾಗುತ್ತೆ? ಅವ್ರನ್ನ ಡ್ರಾಪ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ ನಾವು. ಈಗ ಅವ್ರನ್ನ ಒಂದು ಮಾತು, ಲೈಫ್ ಸೆಟಲ್ ಆಗ್ಬಿಡುತ್ತಣ್ಣ. ಏನ್ ಮೇಡಮ್ ನಿಮ್ಗೇನಾರು ಇದೆಯಾ ಮೇಡಮ್ ಕೊಡಕ್ಕೆ ಆ ಥರ ಇಂಟ್ರೆಸ್ಟ್? ನೋಡಿ ಮೇಡಮ್ ಏನಾರು ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ಮೇಡಮ್, ಲೈಫ್ ಸೆಟಲ್ ಆಗ್ಬಿಡುತ್ತೆ ಮೇಡಮ್. ಬೇಡ ಬೇಡ. ನಮ್ದು ಒಂದು 30 ಎಕರೆ ಇದೆ ಜಮೀನು. ಅವರು ಫಸ್ಟೇ ಬರ್ದ್ಬಿಟ್ಟಿದ್ರೆ ಆಗೋಗ್ತಾ ಇತ್ತು ತಲೆನೋವು. ಇವ್ರು ಬರೀದಿರ ಸುಮ್ಗೆ ಬರೆಯೋಣ ಬಿಡು, ಇನ್ನೂ ನಾನು ಇಷ್ಟು ಬೇಗ ಸಾಯ್ತೇನೆ ಹಂಗೆ ಹಿಂಗೆ ಅನ್ಕೊಂಡು ಕೊನೆಗೂ ಸಾವತ್ರಕ್ಕೆ ಬಂದ್ಬಿಟ್ರು. ಅಯ್ಯಯ್ಯೋ. ಅದಕ್ಕೆ ಏನಾರು ಹೆಲ್ಪ್ ಮಾಡ್ತೀರಾ ಮೇಡಮ್ ನೀವು? ಬೇಕಾದ್ರೆ ನಿಮ್ದು ಏನಾರು ಬೇಕಾದ್ರೆ ನಿಮ್ಗೆ ಏನಾರು ಅಮೌಂಟ್ ಎಲ್ಲ ಕೊಡಿಸ್ತೀವಿ ಮೇಡಮ್ ನಾವು. ಬೇಕಾದ್ರೆ ಒಂದು 2 ಎಕರೆ ಜಮೀನು ಬೇಕಾದ್ರೆ ಅದ್ರಲ್ಲಿ ಏನಾದ್ರು ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡ್ರೆ ಮಾಡ್ಕೊಡ್ತೀವಿ. ಏನು ಬೇಕಾದ್ರೂ ಮಾಡ್ತೀವಿ. ಏನಾದ್ರು ಕೊಡೋ ಇಂಟ್ರೆಸ್ಟ್ ಇದೆ ಮೇಡಮ್ ನಿಮಗೆ? ನೋಡಿ ಮೇಡಮ್, ಒಂದು ಮನುಷ್ಯ ಬದುಕಕ್ಕೆ ಒಂದು ಕಿಡ್ನಿ ಸಾಕು. ಇಲ್ಲಪ್ಪ, ಮತ್ತೆ ಬ್ಲಡ್ ಗ್ರೂಪ್ ಬೇರೆ ಮ್ಯಾಚ್ ಆಗ್ತಿದೆ. ನೀವು ಹತ್ರ ಬನ್ನಿ, ಹಂಗೆ ಲಾಸ್ಟಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ. ಈಗ ಹತ್ರ ಬಂದು ಮಾತಾಡಿ. ಬ್ಲಡ್ ಗ್ರೂಪ್ ಬೇರೆ ಮ್ಯಾಚ್ ಆಗ್ತಿದೆ ಮೇಡಮ್. ನೋಡಿ ತುಂಬಾ ಜನ ಇದಾರಲ್ಲ ಎ ಪಾಸಿಟಿವ್. ಈಗ ಅರ್ಜೆಂಟಾಗಿ ಯಾರು ಸಿಗ್ತಿಲ್ವಲ್ಲ ಮೇಡಮ್ ಎ ಪಾಸಿಟಿವ್. ಅವ್ರು ಇದಾರೆ ಗೊತ್ತು, ಬಟ್ ನಮ್ದು ಯಾವ್ದು ಸಿಗ್ತಾ ಇಲ್ಲ, ಯಾವ್ದು ಮ್ಯಾಚ್ ಆಗ್ತಿಲ್ಲ. ಲಿಸ್ಟ್ ನೋಡಿ ಸಿಗ್ತಾರೆ. ನಮ್ದು ಕೊಟ್ಬಿಟ್ರೆ ಆಮೇಲೆ ನಮ್ಮ ಲೈಫ್ ಹಾಳಾಗ್ಬಿಟ್ರೆ ನಾವು ಬೇರೆ ಇನ್ನ ನಾನು ಇನ್ನೂ ಚಿಕ್ಕ ಹುಡುಗಿಪ್ಪ. ನೋಡಿ ಮೇಡಮ್ ಪ್ಲೀಸ್. ನಿಮ್ಗೆ ಅದೇನಿದೆ ಬೇಕಾದ್ರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ ಮೇಡಮ್. ನಿಮ್ಗೆ ನೀವೆಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ, ಆರಾಮಾಗಿ ರಾಣಿ ತರ ಮನೇಲಿ ಕುತ್ಕೊಂಡು ತಿನ್ನೋ ತರ ರೆಡಿ ಮಾಡ್ತೀವಿ ನಿಮ್ಗೆ. ಬೇಕಾದ್ರೆ ಮನೆ ಕೆಲಸದವ್ರನ್ನ ಇಡ್ತೀವಿ, ಬೇಕಾದ್ರೆ ಯಾರು ಇವರು ನರ್ಸ್ ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಬೇಕಾದ್ರೆ ನಿಮ್ ಕೆಲ್ಸಕ್ಕೆ ಇಡಿಸ್ತೀವಿ ನಾವು. ಹಾ ಏನಂತೀರ ಮೇಡಮ್? ನೋಡಿ ಮೇಡಮ್, ನೀವು ಏನಾರು ಹೂ ಅಂದ್ರೆ ನಾನು ಹಿಂಗೆ ಯೂಟರ್ನ್ ಹಾಕ್ಬಿಡ್ತೀನಿ. ಇಲ್ಲ ನನ್ನ ಪ್ಲೇಸಿಗೆ ಬಿಟ್ಬಿಟ್ಟು ಹೋಗಿ. ಇಲ್ಲ ಮೇಡಮ್ ಪ್ಲೀಸ್ ನೋಡಿ ಮೇಡಮ್ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಪ್ಪ. ಮೇಡಮ್ ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್ ಕೊಟ್ಬಿಡಿ. ಇವಾಗ ನಾನು ಡ್ರಾಪ್ ಮಾಡ್ತೀನಿ, ನಾನು ಇಟ್ಕೊಳ್ಬೇಕಾ? ಇಲ್ಲ ಡ್ರಾಪ್ ಮಾಡ್ತೀವಿ ಮೇಡಮ್, ನೀವು ಬಂದಿದ್ರೆ ಡ್ರಾಪ್ ಮಾಡಕ್ಕೇನೆ. ಲೈಫ್ ಸೆಟಲ್ ಆಗ್ಬಿಡುತ್ತೆ ಮೇಡಮ್. ಬೇಡ ಅಂದೆ ತಾನೆ ಮೇಡಮ್? ಲೈಫ್ ಸೆಟಲ್ ಆಗ್ಬಿಡುತ್ತೆ ಮೇಡಮ್ ಎಲ್ಲಾರ್ದು. ದಯವಿಟ್ಟು ನಿಮ್ಗೆ ಒಂದು ಕಿಡ್ನಿ ಬೇಕಾದ್ರೆ ಇಟ್ಕೋತೀನಿ. ಇಲ್ಲ ಮೇಡಮ್, ನಿಮ್ಗೆ ಒಂದು ಕಿಡ್ನಿ ಬೇಕಾದ್ರೆ ನಾವು ಏನಾರು ಅರೇಂಜ್ ಮಾಡ್ಕೊಡ್ತೀವಿ ಮೇಡಮ್. ನಿಮ್ಗೆ ತಲೆ ಕೆಡಿಸ್ಕೋಬೇಡಿ. ಸದ್ಯಕ್ಕೆ ಒಂದು ಕೊಡಿ ಲಾಕ್ ಓಪನ್ ಮಾಡಿ. ನೀವು ಸದ್ಯ ಲಾಕ್ ಓಪನ್ ಮಾಡಿ ಅಂದೆ. ಓಪನ್ ಮಾಡಿ. ಇಲ್ಲ ಮೇಡಮ್, ಲಾಕ್ ಓಪನ್ ಮಾಡ್ತೀರಾ ಇಲ್ವಾ? ರಿಕ್ವೆಸ್ಟ್ ಮಾಡ್ಕೊಂತಾರೆ ನಿಮ್ಮ ಹತ್ರ. ಫೋನ್ ಮಾಡ್ಬೇಕಾ ಪೊಲೀಸ್ಗೆ? ಬೇಡ, ಪೊಲೀಸ್ಗೆಲ್ಲ ಬೇಡ ಬಿಡಿ, ಅಲ್ಲೇ ಬಿಡ್ತೀನಿ ಬರ್ರಿ ನಿಮ್ಮ ಲೊಕೇಶನ್.
ಅಲ್ಲ ಮೇಡಮ್ ಏನ್ ಮೇಡಮ್ ಅಷ್ಟ್ರೈಸ್ ಆಗ್ತೀರಾ ನೀವು ನೋಡಕ್ ಅಷ್ಟು ಸೈಲೆಂಟ್ ಆಗಿದ್ರಿ ಯಾವಾಗಿಂದ. ನೋಡಿ ಮೇಡಮ್ ಎಲ್ಲಾರ ಲೈಫು ಸೆಟಲ್ ಆಗ್ಬಿಡುತ್ತೆ. ಅಷ್ಟೊಂದಿದ್ರೆ ನೀವೇ ಕೊಡ್ಬೋದಲ್ಲ ಮೇಡಮ್. ಅವರು ಮೇಡಮ್ ಬ್ಲಡ್ ಗ್ರೂಪ್ ಚೇಂಜ್ ಮೇಡಮ್, ಡಾಕ್ಟರ್ ತಗೋಣಲ್ಲ, ಏನ್ ಮಾಡೋದು ಮೇಡಮ್? ಇವಾಗ ನಾನು ಇಟ್ಕೋಬೇಕಾ ಇಲ್ಲ ಸುಮ್ನೆ ಇರ್ತೀರಾ? ಇಲ್ಲ ಮೇಡಮ್, ಇಲ್ಲ ಒಂದ್ ಹಾಫ್ ಅನ್ ಅವರ್ ಕೆಲಸ ಮೇಡಮ್. ಬನ್ನಿ ಮೇಡಮ್, ಒಂದ್ ಕಿಡ್ನಿ ಕೊಟ್ಬಿಡಿ ಮೇಡಮ್. ಏನ್ರಿ ಹಾಫ್ ಅನ್ ಅವರ್ ಕೆಲಸ? ಒಂದ್ ಕಿಡ್ನಿ ಒಂದ್ ಕೊಟ್ಬಿಡಿ ಮೇಡಮ್. ನೀವು ಲಾಕ್ ಮಾಡಿ ಸರ್, ನೀವು ಲಾಕ್ ಮಾಡಿ ಸರ್. ಓಪನ್ ಮಾಡಿ, ಓಪನ್ ಮಾಡಿ. ಮೇಡಮ್ ಡ್ರಾಪ್ ಮಾಡಿ. ಕೊಟ್ರೆ ನಿಮ್ ಲೈಫ್ ಸೆಟ್ಲ್ ನೋಡಿ. ಏನು ಬೇಕಾಗಿಲ್ಲ, ಇವಾಗ್ಲೇ ಆರಾಮಾಗಿದ್ದೀನಿ ನಾನು. ಇದಕ್ಕಿನ್ನ ಆರಾಮಾಗಿರ್ತೀರ ಆಮೇಲೆ. ಬೇಕಾಗಿಲ್ಲ ಅಂದೆ ತಾನೆ. ಅಲ್ಲ ಈಗ ಏನಿದ್ದೀರ ಆರಾಮು, ಅದಕ್ಕಿನ್ನ ಡಬಲ್ ತ್ರಿಬಲ್ ಆಗುತ್ತೆ ಮೇಡಮ್ ಆರಾಮ್ ಇವಾಗ ನಿಮ್ಗೆ. ಇಟ್ಕೋತೀನಿ ಅಂದೆ ತಾನೆ. ಓಪನ್ ಮಾಡಿ, ಅಲ್ಲ ಮೇಡಮ್ ನೀವು ಓಪನ್ ಮಾಡಿ, ಪ್ಲೀಸ್ ಒಂದ್ ಹೆಲ್ಪ್ ಮಾಡಿ. ಓಪನ್ ಮಾಡಿ. ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊಂತೀನಿ ಏನು ಬೇಕಾಗಿಲ್ಲ, ಓಪನ್ ಮಾಡಿ. ನೀವೇನ್ ಹೇಳ್ತೀರ ಓಪನ್ ಮಾಡ್ರಿ. ನೀವೇನ್ ಹೇಳ್ತೀರ ಅದೆಲ್ಲ ಮಾಡ್ತೀನಿ ಮೇಡಮ್. ನಾವು ಹಂಗೆಲ್ಲ ಮಾಡಬೇಡಿ, ಸುಮ್ಗೆ ಮೇಡಮ್. ಫೋನ್ ಎಲ್ಲ ಮಾಡಬೇಡಿ ಮೇಡಮ್. ಓಪನ್ ಮಾಡಿ ಅಂತ ಗಾಡಿ. ಮೇಡಮ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಸುಮ್ಮನೆ ಇರಿ ನೀವು. ಮೇಡಮ್. ಒಂದೇ ಒಂದ್ ಕಿಡ್ನಿ Respect ಮೇಡಮ್, ಕೊಟ್ಟು ಲೈಫ್ ಎಲ್ಲ ಮಾತಾಡ್ತಿದ್ದೀನಿ, ಸೆಟಲ್ ಸುಮ್ನೆ ಇರಿ. ಆಗ್ಬಿಡುತ್ತೆ. ಓಪನ್ ಮಾಡಿ, ಹಂಗೆಲ್ಲ ಮಾಡಬೇಡಿ, ಸುಮ್ಗೆ ಓಪನ್ ಮಾಡಿ ಗಾಡಿ. ಬೇಡ ಬನ್ನಿ ಡ್ರಾಪ್ ಮಾಡ್ತೀನಿ. ಏನ್ ಮೇಡಮ್ ಕೇಳ್ಕೊಂಡ್ರೆ ಫೋನ್ ಮಾಡ್ಬೇಡಿ ಮೇಡಮ್. ಫೋನ್ ಎಲ್ಲ ಹಂಗ್ ಮಾಡಕ್ ಹೋಗ್ಬೇಡಿ, ಸುಮ್ಗೆ ಇರಿ ಮೇಡಮ್. ಹಲೋ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಇಲ್ಲ, ಇವ್ರು ನನ್ನ ಸ್ಮಶಾನ ಕರ್ಕೊಂಡು ಹೋಗೋ ರೀತಿ ಇದಾರೆ. ಸ್ಮಶಾನಕ್ಕಲ್ಲ ಮೇಡಮ್. ಮೇಡಮ್ ಏನ್ ಮೇಡಮ್ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಹಾಸ್ಪಿಟ್ಲಿಗೆ ಮೇಡಮ್. ಎಲ್ಲಿದ್ದೀರಾ ನೀವು? ಸರಿ ದೇವಸ್ಥಾನದಲ್ಲಿ ಇದೀವಿ ಅಂತ ಹೇಳಿ, ಹೋಗ್ಲಿ. ದೇವಸ್ಥಾನಕ್ಕೆ ಬಂದು ಕರ್ಕೊಂಡ್ ಬಂದಿದೀವಿ ಅಂತ ಹೇಳಿ. ಹಲೋ, ಎಲ್ಲಿದ್ದೀರಾ? ಓಪನ್ ಮಾಡಿ. ಅಲ್ಲ ಯಾಕೆ ಮೇಡಮ್ ನೀವು ಸ್ಮಶಾನ ಗಿಸಾನ ಅಂತೀರ? ನಾವು ಏನು ಓಪನ್ ಮಾಡ್ರಿ. ಅಲ್ಲ ಎಣ ಸುಡೋರ್ ತರ ನಾವ್ ಎಣ ಸುಡೋರ್ ತರ ಕಾಣಿಸ್ತಾ ಇದೀವ ಹೇಳಿ? ಓಪನ್ ಮಾಡ್ತೀರಾ ಇಲ್ವಾ? ಅಲ್ಲ ಯಾಕೆ ಹಂಗ್ ರೇಜ್ ಆಗ್ತಾ ಇದೀರ ನೀವು? ಓಪನ್ ಮಾಡ್ತೀರಾ ಇಲ್ವಾ? ನಾವು ನಿಧಾನಕ್ಕೆ ತಾನೇ ಮೇಡಮ್ ಹಾ ಮಾತಾಡ್ತಾ ಸುಮ್ಗೆ ಇದ್ದೀವಿ. ಸ್ಮಶಾನ ಕರ್ಕೊಂಡ್ ಹೋಯ್ತಾರೆ, ಅಲ್ಲಿ ಕರ್ಕೊಂಡ್ ಹೋಯ್ತಾರೆ, ಇಲ್ಲಿ ಕೂಗಾಡ್ಬಿಟ್ರೆ ನಿಮ್ ಕಿಡ್ನಿ ಹೋಗ್ಬಿಟ್ರೆ ಮೇಡಮ್ ಓಪನ್ ಮಾಡಿ. ಅಲ್ಲ ಯಾಕೆ ಹಂಗ್ ರೇಜ್ ಆಗ್ತಾ ಇದೀರ ನೀವು? ಓಪನ್ ಮಾಡಿ ಅಂದೆ. ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಲೈಫ್ ಸೆಟಲ್ ಆಗ್ಬಿಡುತ್ತೆ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ನಂದು ನಮ್ಮ ಅಣ್ಣನ್ ಲೈಫ್ ಸೆಟಲ್ ಆಗ್ಬಿಡುತ್ತೆ ನಿಮ್ ಮೇಡಮ್. ಲೈಫ್ ಫುಲ್ ಸೆಟಲ್ ಸಾಲ ಆಗ್ಬಿಟ್ರೆ ಇದೆ ನಾನು ಈ ತರ ಇದ್ ಮಾಡ್ಬೇಕಾ? ಏನೋ ಒಂದ್ ಹೆಲ್ಪ್ ಮಾಡ್ತಾರೆ ನಿಮ್ Open ಕಡೆಯಿಂದ. ಮಾಡ್ತೀರಾ ಇಲ್ವಾ? ನಿಮ್ ಸಾಯೋ ಗಂಟ ನೆನ್ಸ್ಕೊಂತೀವಿ ನಾವು. ಓಪನ್ ಮಾಡಿಡು. ಸರಿ ಬನ್ನಿ ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ಓಪನ್ ಮಾಡಿ. ಬನ್ನಿ ಡ್ರಾಪ್ ಮಾಡ್ತೀನಿ ಬನ್ನಿ. ಡ್ಯೂಟಿ ಕರೆಕ್ಟಾಗಿ ಮಾಡ್ಬೇಕು ಮೇಡಮ್. 5 ಸ್ಟಾರ್ಸ್ ಕೊಡಿ ನಮಗೆ ಊಬರಲ್ಲಿ. ಊಬರಲ್ಲಿ 1 ಸ್ಟಾರ್ ಕಮ್ಮಿ ಆದರೆ ನಮ್ಗೆ ಇದಾಗ್ಬಿಡ್ತದೆ. 5 ಸ್ಟಾರ್ ಕೊಡಿ. ಏನೇ ನೀನು ಮಾತಾಡೆ. ನಮ್ಮ ಅಜ್ಜಿ ಆಸ್ತಿ ಅಣ್ಣ. ನೋಡಿ ಮೇಡಮ್ ಅಂತವ್ರೆ. ಪ್ಲೀಸ್ ಮೇಡಮ್, ನಮ್ಮ ಅಜ್ಜಿ ಆಸ್ತಿ ಮೇಡಮ್, ಲೈಫ್ ಸೆಟಲ್ ಆಗ್ಬಿಡುತ್ತೆ ಸುಮ್ನಿರಿ ಅಂದೆ. ಮೇಡಮ್. ನಮ್ಮ ಅಣ್ಣ ಸಾಲ ಮಾಡ್ಕೊಂಡ್ಬಿಟ್ಟವ್ರೆ ಓ, ಮೇಡಮ್. ನಾವು ಸಾಲ ಮಾಡಿಲ್ಲ, ಬೇರೆ ನಮ್ಮನ್ನ ಬಿಟ್ಟು ಇಲ್ಲಿ ಬಂದಿರೋದು. ದುಡ್ಡು ಕೊಡ್ತೀವಿ ಮೇಡಮ್. ಯಾವ ನಾಯಿಗೆ ಬೇಕು ನಿನ್ನ ಋಣ? ಯಾವನಿ ಬೇಕ್ರಿ ನಿಮ್ ದುಡ್ಡು? ದುಡ್ಡು ಕೊಡ್ತೀವಿ ಮೇಡಮ್ ನಿಮ್ಗೆ. ಲೈಫ್ ನಿಮ್ ಸಾಲ ಎಲ್ಲ ತೀರೋಗ್ಬಿಡುತ್ತೆ ನೀನ್ ನೋಡಿ. ಹತ್ರ ಬಾರಿ, ನೀನ್ ಹತ್ರ ಬಂದು ಮಾತಾಡಿ ನೀನು. ಸಾಲ ಎಲ್ಲ ತೀರೋಗ್ಬಿಡುತ್ತೆ ಮೇಡಮ್, ಸ್ವಲ್ಪ ನೋಡ್ಕೊಳ್ಳಿ ಮೇಡಮ್. ಬಡವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೀವು ಮೇಡಮ್ ಕಾಲ್ ಎಲ್ಲ ಮಾಡ್ಕೊಳ್ಳಿ ಮೇಡಮ್. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಬಡವ್ರ ಕಷ್ಟ ಅರ್ಥ ಮಾಡ್ಕೊಳ್ಳಿ ಬೇಕಾದ್ರೆ ಮೇಡಮ್. ಊಟ ಗಿಟ ಮಾಡಂಗಿದ್ರೆ ಮಾಡಿ ಮೇಡಮ್. ಊಟ ಎಲ್ಲ ಫುಲ್ ಚೆನ್ನಾಗಿದ್ದಾರೆ ಇಲ್ಲಿ. ಹೋಗಕ್ ಮುಂಚೆ ಆಪಲ್ ಜ್ಯೂಸ್ ಕೊಡ್ಸಿ. ನೋಡಿ ಮೇಡಮ್. ಮೇಡಮ್ ಟೆನ್ಷನ್ ಆಗ್ಬೇಡಿ ಮೇಡಮ್. ನೀವು ನಿಮ್ ಕಿಡ್ನಿ ಬೇಕು ಮೇಡಮ್. ಮೇಡಮ್ ಟೆನ್ಷನ್ ಆಗ್ಬೇಡಿ ಮೇಡಮ್. ಕಾಲ್ ಕಟ್ ಮಾಡಿ ಮೇಡಮ್. ನೀವು ಮೇಡಮ್ ಲೈಫ್ ಸೆಟಲ್ ಆಗ್ಬಿಡುತ್ತೆ ಮೇಡಮ್. ನಂದು ನಮ್ಮ ಸುಮ್ನೆ ಇದ್ರೆ ಅಣ್ಣ ಸರಿ ಇವಾಗ. ಲೈಫ್ ಸೆಟಲ್ ಆಗ್ಬಿಡುತ್ತೆ ಮೇಡಮ್. ಫುಲ್ ಸುಮ್ನೆ ಸಾಲ ಇದ್ರೆ ಸರಿ ಇವಾಗ. ಮಾಡ್ಕೊಂಡಿದ್ದಾರೆ ಮೇಡಮ್ ನಮ್ಮ ಅಣ್ಣ. ಅವ್ರು ಡಾಕ್ಟರ್ ಬೇರೆ ಇಂಜೆಕ್ಷನ್ ಬೇರೆ ಕೊಡಕ್ ಹೇಳಿದ್ರು. ಒಂದು ಚಿಕ್ಕದು ಏನಾದ್ರು ಕೊಡಂಗಿದ್ರು ಕೊಡ್ತೀಯ ಅವ್ರಿಗೇನಾದ್ರು? ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಏನಣ್ಣ ಮಾಡೋದು? ಅದೇ ಕೊಟ್ಕೊಂಡು ಸುಮ್ನೆ ಮಾತಾಡು ನೀನು, ಹೇಳು ಅವ್ರಿಗೆ ಸ್ವಲ್ಪ. ಪ್ಲೀಸ್ ಅಕ್ಕ, ಲೈಫ್ ಸೆಟಲ್ ಆಗ್ಬಿಡ್ಬೇಕ ಎಲ್ಲಾರ್ದು. ಚಿಕ್ಕ ಇಂಜೆಕ್ಷನ್. ಓಪನ್ ಮಾಡ್ರಿ. ಅಕ್ಕ ಲೈಫ್ ಸೆಟಲ್ ಆಗ್ಬಿಡತ್ತಕ್ಕ ಎಲ್ಲಾರ್ದು, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ ತಂಗಿ ಅಕ್ಕ ಇಲ್ಲಾಂದ್ರೆ ಮಾತ್ರೆನೂ ಕೊಟ್ಟಾರ. ಮಾತ್ರೆ ಓಪನ್ ಮಾಡಿ ಅಂದೆ. ಮಾತ್ರೆ ಇಂಜೆಕ್ಷನ್ ಯಾವ್ದು ಓಪನ್ ಬೇಕಾದ್ರೆ ಮಾಡಿ. ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊಳ್ಳಿ. ನೀವು Spray. ಟೆನ್ಷನ್ ಆಗ್ಬೇಡಿ ಅಕ್ಕ. ನೀವು ಟೆನ್ಷನ್ ಆಗ್ಬೇಡಿ. ಅಕ್ಕ ನೀವು ನಂಗೆ ಲಕ್ಷ್ಮಿ ತರ ಕಾಣಿಸ್ತಾ ಇದ್ದೀರ ಅಕ್ಕ. ನನ್ ಪಾಲಿಗೆ ಲಕ್ಷ್ಮಿ ತರ ಕಾಣಿಸ್ತಾ ಇದ್ದೀರ ಅಕ್ಕ. ನೀವು ನೀವು ಒಪ್ಕೊಂಡ್ಬಿಟ್ರೆ ಭಾಗ್ಯದ ಲಕ್ಷ್ಮಿ ಬರಮ್ಮ ಅಂತ ನಮ್ಮ ಮನೆ ಜೀವನ ಸರಿ ಆಗ್ಬಿಡುತ್ತಕ್ಕ. ನಿಮ್ಗೂ ದುಡ್ಡು ಕೊಡ್ತೀವಿ ಅರ್ಥ ಮಾಡ್ಕೊಳ್ಳಿ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಹಂಗೆಲ್ಲ ಡೋರ್ ಮಾಡ್ಬಿಡಿ ಅಕ್ಕ. ಬಡವ್ರ ಗಾಡಿ ಅಕ್ಕ ಮುರಿದೋಗುತ್ತಕ್ಕ. ಅಕ್ಕ ಹಂಗ್ ಮಾಡಬೇಡಿ, ಸುಮ್ಮನೆ ಅಕ್ಕ. ಫೋನ್ ಎಲ್ಲ ಮಾಡಕ್ ಹೋಗ್ಬೇಡಿ ಅಕ್ಕ. ಬಡವ್ರ ಗಾಡಿ ಅಕ್ಕ ಮುರಿದೋಗುತ್ತಕ್ಕ. ಪ್ಲೀಸ್ ಅಕ್ಕ. ಅಕ್ಕ ಮೆಸೇಜ್ ಎಲ್ಲ ಹಾಕ್ಬೇಡಿ, ಸುಮ್ಮನೆ ಅಕ್ಕ. ಕೊಡಿ ಅಕ್ಕ, ಫೋನ್ ಕೊಡಿ ಅಕ್ಕ. ಹೋಗ್ಲಿ
ಫೋನ್ ಕೊಡಿ ಅಕ್ಕ ಇಲ್ಲಿ. ನಾನು ಮಾತಾಡ್ತೀನಿ, ಕೊಡಕ್ಕ ಫೋನು. ಮೆಸೇಜ್ ಎಲ್ಲ ಮಾಡಬೇಡಿ ಅಕ್ಕ. ಅಕ್ಕ ಅರ್ಥ ಮಾಡ್ಕೊಳ್ಳಿ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ, ಸುಮ್ನೆ. ಮೆಸೇಜ್ ಕಾಲ್ ಯಾರಿಗೂ ಮಾಡ್ಬೇಡಿ ಅಕ್ಕ. ಬನ್ನಿ ಅಕ್ಕ. ಕಟ್ ಮಾಡಿ ಅಕ್ಕ ಫೋನ್. ನೋಡಕ್ ನಮ್ ಅಕ್ಕನ್ ತರ ಇದೀರ. ಬನ್ನಿ ಅಕ್ಕ. ಕಟ್ ಮಾಡಿ ಅಕ್ಕ. ಅರ್ಥ ಮಾಡ್ಕೊಳ್ಳಿ ಅಕ್ಕ, ಅರ್ಥ ಮಾಡ್ಕೊಳ್ಳಿ. ಹಲೋ ಪೊಲೀಸ್ ಸ್ಟೇಷನ್. ಹಲೋ ಸರ್. ಅಕ್ಕ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಕ್ಕ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಕ್ಕ, ಸ್ವಲ್ಪ ಮೊಬೈಲ್ ಅರ್ಥ ಮಾಡ್ಕೊಳ್ಳಿ ಅಕ್ಕ. ನಮ್ದು ಲೈಫ್ ಅಕ್ಕ, ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊಳ್ಳಿ ಅಕ್ಕ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಭಾಗ್ಯದ ಲಕ್ಷ್ಮಿ ತರ ಇದೆ. ಪ್ಲೀಸ್ ಅಕ್ಕ ಅರ್ಥ ಮಾಡ್ಕೊಳ್ಳಿ ಅಕ್ಕ. ನಮ್ದು ಲೈಫ್ ಅಕ್ಕ, ಪ್ಲೀಸ್ ಅಕ್ಕ. ಅಕ್ಕ ನಮ್ದು ಲೈಫ್ ಹೋಗ್ಬಿಡುತ್ತಕ್ಕ. ಅರ್ಥ ಮೊಬೈಲ್ ಬಿಡಿ ಅಂದ್ರೆ. ಒಂದೇ ಒಂದ್ ಕಿಡ್ನಿ ಅಕ್ಕ, ಆಮೇಲೆ ನಿಮ್ಗೆ ಸರಿ ಕಿಡ್ನಿನ. ಪ್ಲೀಸ್ ಅಕ್ಕ ಅರ್ಥ ಮಾಡಿ. ನಮ್ಮ ಅಣ್ಣ ಫುಲ್ ಸಾಲ ಸಾಲ ಮಾಡ್ಕೊಂಡು ಮಾಡ್ಬಿಡಿದೀನಿ ಅಕ್ಕ. ಅಕ್ಕ ಜೀವನ ಅಕ್ಕ, ಜೀವನ ಸರಿ ತಪ್ಕೊಳಕ್ಕ. ಒಂದೇ ಒಂದ್ ಕಿಡ್ನಿ ಕಣಕ್ಕ, ಮತ್ತೇನು ಬೇಡ ನಿಮ್ದು. ಒಳ್ಳೆ ದುಡ್ಡು ಕೊಡ್ತೀನಿ ಅಕ್ಕ ನಿಮ್ಗೆ, ಒಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡ್ತೀನಿ ಬಿಡಿ ಅಕ್ಕ. ಏನ್ ಹೇಳ್ತೀರ ಅದ್ ಮಾಡ್ಕೊಡ್ತೀವಿ ಅಕ್ಕ. ಮಾಡ್ತೀವಕ್ಕ. ಮೊಬೈಲ್ ಬಿಡು ಅಂದೆ. ಒಂದೇ ಒಂದ್ ಕಿಡ್ನಿ ಮೊಬೈಲ್ ಬಿಡು ಅಂದೆ. ಒಂದೇ ಒಂದ್ ಕಿಡ್ನಿ ಕಣಕ್ಕ. ಮೊಬೈಲ್ ಬಿಡು. ಪ್ಲೀಸ್ ಒಂದೇ ಒಂದ್ ಕಿಡ್ನಿ. ಮೊಬೈಲ್ ನಮ್ಮ ಬಿಡು. ಅಕ್ಕನ್ ತರ ಇದೀರಕ್ಕ. ಮೊಬೈಲ್ ಬಿಡು. ಸಾಯೋವರೆಗೂ ನಿಮ್ಗೆ ನೆನ್ಸ್ಕೊಂತೀವಿ ಅಕ್ಕ. ಮೊಬೈಲ್ ಬಿಡು. ಒಂದೆರಡು ಅರ್ಥ ಆಗಲ್ಲ ನನಗೆ. ಬಿಡು ನಿಮ್ಗೂ ಅರ್ಥ ಆಗ್ತಿಲ್ವಾ ಅಕ್ಕ? ನಾವ್ ಏನಕ್ಕ ಇಷ್ಟ ನಿಧಾನಕ್ಕೆಲ್ಲ ಕೇಳ್ತೇವೆ, ನೀವೇನಕ್ಕ ಕೂಗಾಡ್ಕೊಂಡೆಲ್ಲ, ಏನಕ್ಕ ಕೋತಿಗಳ ತರ ಎಲ್ಲ ಕಚ್ಕೊಂಡ್ ನೀನು ನೀವು ಕೋತಿ ದೊಡ್ಡ ಬಿಡಿ ಸ್ಯಾಡಿಸ್ಟ್ ಅಕ್ಕ. ಬಿಡು. ಅಕ್ಕ ಒಂದೇ ಒಂದ್ ಕಿಡ್ನಿ ಕಣಕ್ಕ, ಅರ್ಥ ಮಾಡ್ಕೊಳಕ್ಕ ಪ್ಲೀಸ್ ಅಕ್ಕ. ನಮ್ಮ ಅಣ್ಣನ್ ಜೀವನ ಸೆಟ್ಲ್ ಆಗ್ಬಿಡುತ್ತ. ನಿಮ್ ಜೀವನ ಪ್ಲೀಸ್ ಅಕ್ಕ, ದೇವ್ರ ಅನ್ಕೊಂಡ್ಬಿಡ್ತೀವಕ್ಕ. ಆಗ ಲಕ್ಷ್ಮಿ ತರ ಕಾಣಿಸ್ತಾ ಇದೆಯಕ್ಕ ನೀನು. ನೋಡಕ್ಕ ಈಗ ಚೆನ್ನಾಗ್ ನಮ್ ಪಾಲಿಗೆ ಕಾಣಿಸ್ತಿದ್ಯಾ ಲಕ್ಷ್ಮಿ ತರ ಬೆಳ್ಳಗೆ. ಕಾಣಿಸ್ತಾ ಇದೆಯಕ್ಕ ನೀನು. ಒಳ್ಳೆ ಹುಡ್ಗ ಸಿಕ್ತಾನಕ್ಕ ನಮ್ಗೆಲ್ಲ. ಯಾರಕ್ಕ ನಂಗೆ ಇವಾಗ ಸಿಗ್ತಾರೆ ಸಿಕ್ಕಿರೋ ಹುಡ್ಗನೇ ಅಕ್ಕ? ಸಾಕು ಬಿಡು. ಅವನ್ ಜೊತೆ ದಾಮ್ ದುಮಾಗ್ ಮದ್ವೆ ಮಾಡ್ತೀನಕ್ಕ ನಿಮಗ್ ನಾನು. ನಂಗ್ ಮದ್ವೆ ಮಾಡಕ್ ಯಾವಳೆ ನೀನು? ನನ್ ಅಕ್ಕ ನಂಗ್ ಮದ್ವೆ ಮಾಡಕ್ಕೆ ಬಿಡು. ನನ್ ತಂಗಿ ಇದ್ದೀರಾ ಅಕ್ಕ ನೀವು? ಪ್ಲೀಸ್ ಕಣಕ್ಕ. ಓಪನ್ ಮಾಡಿ. ಅಕ್ಕ ಓಪನ್ ಮಾಡಿ. ಅಕ್ಕ ಇಂಜೆಕ್ಷನ್ ಎತ್ಕೊಳ್ಳೋಣ ಇವ್ರಿಗೆ ಮಾತ್ ಬೇಡ, ಬೇಡ. ಕೇಳೋಣ. ಓಪನ್ ಮಾಡಿ. ಅಕ್ಕ ಪ್ಲೀಸ್ ಕಣಕ್ಕ. ಫೋನ್ ಎಲ್ಲ ಮಾಡ್ಬೇಡಿ ಅಕ್ಕ. ಪ್ಲೀಸ್ ಕಣಕ್ಕ, ಅಡ್ಜಸ್ಟ್ ಮಾಡು. ಓಪನ್ ಮಾಡಿ ಡೋರು. ಅಕ್ಕ ಒಂದೇ ಒಂದ್ ಕಿಡ್ನಿ ಕಣಕ್ಕ, ಮತ್ತೇನು ಬೇಡ ನಮ್ಗೆ. ಹೇಳಿದ್ರೆ ಅರ್ಥ ಆಗಲ್ವಾ? ಒಂದೇ ಒಂದ್ ಫೋನ್ kidney ಮಾಡ್ಬೇಡಕ್ಕ, ಕಣಕ್ಕ. ಮಾತಾಡಕ್ಕ. Please ಏನೋ ಅಕ್ಕ. ಇದು. ಡೋರ್ ಓಪನ್ ಮಾಡು. ಫೋನ್ ಮಾಡ್ದಂಗ್ ಮಾತಾಡಕ್ಕ. ಓಪನ್ ಮಾಡು ಡೋರು. ಅಕ್ಕ, ಆಯ್ತು, ಅರ್ಥ ಆಯ್ತು. ಮಾಡ್ಕೊಳ್ಳಿ ಅಕ್ಕ ಪ್ಲೀಸ್ ಅಕ್ಕ. ಟೆನ್ಷನ್ ಆಗ್ಬೇಡಿರಿ, ಮಾತಾಡ್ತಾ ಇದೀವಿ ತಾನೇ ಅಕ್ಕ. ಪ್ಲೀಸ್ ಫೋನ್ ಫೋನ್ ಮಾಡ್ಬೇಡಿ ಅಕ್ಕ. ನೀವು ಫೋನ್ ಮಾಡಿದ್ರೆ ನಮ್ಗೆ ಭಯ ಆಗುತ್ತೆ. ಡೋರ್ ಓಪನ್ ಮಾಡಿ ಅಂದೆ. ಅಕ್ಕ ಆಮೇಲೆ ಗಾಡಿ ಮೇಲೆ ಕೇಸ್ ಆಗ್ಬಿಡುತ್ತಕ್ಕ. ನೀವು ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಮಾಡಿ. ಓಪನ್ ಮಾಡಿ. ಅಕ್ಕ ಒಂದ್ ನಿಮಿಷ. ಪ್ರ್ಯಾಂಕ್ ವಿಡಿಯೋ ಮತ್ತೇನು ಅಲ್ಲ, ನೀವು ಜಾಸ್ತಿ ಎಲ್ಲ ಟೆನ್ಷನ್ ಆಗ್ಬೇಡಿ. ಇಟ್ಸ್ ಅ ಪ್ರ್ಯಾಂಕ್ ವಿಡಿಯೋ. ಕೂಲ್ ಡೌನ್. ಸಾರಿ, ದಯವಿಟ್ಟು ನನ್ನ ಕ್ಷಮಿಸಿ. ನೀವು ನಮ್ಮ ತಂಗಿ ತರನೇ. ಬೇರೆ ಅಕ್ಕ. ಇವಾಗ ಅವ್ರಿಗೆ ಗ್ರಾಚಾರ ಕಾದಿದೆ. ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಳ ಎಕ್ಸ್ ಬಂದು ಏನಾಯ್ತು? ಯಾಕಣ್ಣ ಆಗ್ಲಿಲ್ಲ? ಅವ್ರು 2 ಸಲ ಪೊಲೀಸರಿಗೆ ಫೋನ್ ಮಾಡ್ಬಿಟ್ರು. ರಿಂಗ್ ಆಗಿ ಎತ್ತೇ ಬಿಟ್ರು ಅವ್ರ ಫೋನ್. ನೀವು ಫೋನ್ ಎತ್ತಿಲ್ಲ ಅಂತ ಅವ್ರಿಗೆ ಫೋನ್ ಮಾಡ್ಬಿಟ್ರು. ಫೋನ್ ಕಿತ್ಕೊ ಅಂತ ಹೇಳಿದಿನಲ್ಲ ನಾನು. ಎಲ್ಲಿ ಅವ್ರ ಫೋನ್ ಕಿತ್ಕೊಳ್ಳೋಕೆ ಅವರು. ಕಿತ್ಕೊಳಕ್ ಹೋದ್ರೆ ಗುರಾಯಿಸ್ತಾರ ಹಂಗೆ. ನನಗೆ ಭಯ ಆಗ್ತೈತೆ, ಹಿಂಗಪ್ಪ ಅವ್ರ ಕೈ ಬಿಟ್ಟು ಕಿತ್ಕೊಳ್ಳೋಕೆ ಫೋನು ಅಂತ. ನಾನು ನೀನ್ ಕಿತ್ಕೊಂಡು ಒಳ್ಳೆ ಆಟ ಆಡಿಸ್ತಿ ಅಂತ ನಾನು ಅನ್ಕೊಂಡೆ. ಸರಿ ಮೇಡಮ್, ಓಕೆ. ಐ ಆಮ್ ರಿಯಲಿ ಸಾರಿ. ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ಇಷ್ಟೊತ್ತು ನಾವು ಮಾಡಿದ್ದು ಪ್ರ್ಯಾಂಕ್. ಸೊ ಅದು ಅವರು ಒಂದು ಇದರಲ್ಲೇ ಮಾಡಿದ್ದು ನಾವು. ಅವ್ರು ನಮಗೆ ತಿಳಿಸಿ ಇಲ್ಲಿ ಕರ್ಸಿದ್ದು, ಅವ್ರು ಎಲ್ಲ ಮಾಡಿಸಿದ್ದು ಪ್ರ್ಯಾಂಕು. ಲೊಕೇಶನ್ ಎಲ್ಲ ಕಳಿಸಿ, ನಿಮ್ಮ ಫೋಟೋ ಎಲ್ಲ ಕಳಿಸಿದ್ದು. ಸೊ ಹಂಗಾಗಿ ಒಂದು ಪ್ರ್ಯಾಂಕು ಇದೇನಕ್ಕೆ ಮಾಡ್ತೀವಿ ಅಂದರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ಲದೇ ಇರೋ ಕಾರ್ಗಳಿಗೆ ಕೈ ಹಾಕ್ತಾ ಇರ್ತಾರೆ ಜನ, ಬಸ್ ಬಂದಿಲ್ಲ, ಆಟೋ ಬಂದಿಲ್ಲ ಅಂತ. ಸೊ ಆ ರೀತಿ ಹತ್ತಿ ಹೋಗೋದು ತಪ್ಪು. ಕಾರಲ್ಲಿ ಎಂಥವ್ರು ಇರ್ತಾರೆ ಹೇಳೋಕ್ಕಾಗಲ್ಲ. ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಕಣ್ಣು, ಕಿಡ್ನಿನೋ, ಹಾರ್ಟ್ ಅಥವಾ ಬೇರೆ ಎಲ್ಲ ಆಗುತ್ತಲ್ವ, ನಿಮಗೂ ಗೊತ್ತಲ್ವಾ. ಸೊ ಹಂಗಾಗಿ ಯಾರು ಹತ್ತಬಾರ್ದು ಅಂತ ಜನಕ್ಕೆ ಒಂದು ಸಂದೇಶ ಕೊಡೋಕ್ಕೆ ಈ ಥರ ಒಂದು ಪ್ರ್ಯಾಂಕ್ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಎಲ್ಲರೂ ರಿಕ್ವೆಸ್ಟು, ಯಾರು ಗುರ್ತು ಪರಿಚಯ ಇಲ್ಲದ ಗಾಡೀಲಿ ಹತ್ಬೇಡಿ. ಅದರಲ್ಲೂ ನಾನು ಮಾಡಿರೋ ಮೈಂಡ್ ಮಿಸ್ಟೇಕ್ ಅಂದರೆ ಎಲ್ಲೋ ಬೋರ್ಡ್ ಇಲ್ಲ. ನಂಗೆ ಡೌಟ್ ಬಂತು, ಆದರೂ ನಮ್ಮ ಹುಡ್ಗನ ನಂಬಿಕೆ ಮೇಲೆ ಗಾಡಿ ಆಡ್ಕೊಂಡು
ಮೊದಲು ಗಾಡಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ತಪ್ಪದೆ ಎಲ್ಲರೂ ನೋಡಿ. ನಿಮ್ಗೇನು ಬೇಜಾರಿಲ್ಲ ಅದನ್ನೇ. ಸರಿ ಬ್ರೋ, ಓಕೆ, ಥ್ಯಾಂಕ್ ಯು ಸೊ ಮಚ್.